ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ Yo guys, welcome back to my YouTube channel. ಎಲ್ಲ ಹೇಗಿದ್ದೀರಾ? ಸ್ವಾಗತ ಸುಸ್ವಾಗತ ನಾನು ಇನ್ನೊಂದು ವಿಡಿಯೋಗೆ. ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಫಸ್ಟು ಒಂದು 16 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 6 ಲವಂಗ, ಇದು ಚಕ್ಕೆ, ಒಂದು 4 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಕರಿಬೇವು. ಇದನ್ನು ಫಸ್ಟ್ ರುಬ್ಬಿಸ್ಕೊಬೇಕು. ರುಬ್ಬಿಸ್ಕೊಂಡು ಮತ್ತೆ ಬರ್ತೀನಿ. ನೀರು ಹಾಕ್ಬಾರ್ದು ಗೈಸ್ ರುಬ್ಬಕ್ಕೆ, ಫಸ್ಟ್ ರುಬ್ಬಿಸ್ಕೊಂಬರೋಣ. ಇವಾಗ ರುಬ್ಬಿಸ್ಕೊಳ್ಳೋಣ ಗೈಸ್. ಗೈಸ್ ಇವಾಗ ಅದು ರುಬ್ಬಿಸ್ಕೊಂಡಿರೋದಾಗಿದೆ. ಫಸ್ಟು 3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಬೇಕು ಮ್ಯಾರಿನೇಟ್ ಮಾಡೋಕ್ಕೆ. 1 2 3 ಸ್ಪೂನ್ ಕಾರ್ನ್ಫ್ಲೋರ್, ಆಮೇಲೆ 1 ಸ್ಪೂನ್ ಮೈದಾ ಹಾಕಬೇಕು. 2 ಸ್ಪೂನ್ ಹಾಕ್ತಿದ್ದೀನಿ ಯಾಕಂದರೆ ನನ್ನ ಕ್ವಾಂಟಿಟಿ ಜಾಸ್ತಿ ಇದೆ. 2 ಸ್ಪೂನ್ ಮೈದಾ, ಆಮೇಲೆ 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು, ಆಮೇಲೆ 2 ಸ್ಪೂನ್ ಇದು ಕಡಲೆ ಹಿಟ್ಟು ಹಾಕಬೇಕು ಗೈಸ್. ಕಡಲೆ ಹಿಟ್ಟು 2 ಸ್ಪೂನು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಆಮೇಲೆ ಅರಿಶಿನ ಹಾಕಬೇಕು ಸ್ವಲ್ಪ. ಒಂಚೂರು ಅರಿಶಿನ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಒಂಚೂರು, ಆಮೇಲೆ ಒಂದು ಮೊಟ್ಟೆ ಹಾಕಬೇಕು. ಕಸ್ತೂರಿ ಮೇಥಿ ಹಾಕಬೇಕು. ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ ಗೈಸ್. ಎವರೆಸ್ಟ್ ಅವ್ರದ್ದು ಕಸ್ತೂರಿ ಮೇಥಿ. ಸಾರಿ ಗೈಸ್, ಅದು ಸ್ಲಿಪ್ ಆಗಿ ಬಿದ್ದೋಯ್ತು. ಕಸ್ತೂರಿ ಮೇಥಿ ಹಾಕಮೇಲೆ ಮೊಸರು ಹಾಕಬೇಕು ಗೈಸ್, 1 ಕಪ್ ಅಷ್ಟು. ನನಗೆ ಸ್ವಲ್ಪ ಮೊಸರು ಇದೆ, ನಾನು ಅಷ್ಟು ಹಾಕ್ತೀನಿ. ಸ್ವಲ್ಪ ಮಿಕ್ಸ್ ಮಾಡಿ ನೋಡೋಣ, ಫಸ್ಟ್ ಮ್ಯಾರಿನೇಟ್ ಮಾಡೋಣ. ಫಸ್ಟ್ ಇಷ್ಟು ರುಬ್ಬಿಸ್ಕೊಬೇಕು. ನೀರು ಎಲ್ಲಿಗೂ ಯೂಸ್ ಮಾಡಂಗಿಲ್ಲ ಗೈಸ್, ಇದು ಮ್ಯಾರಿನೇಟ್ ಮಾಡಕ್ಕೂ ನೀರು ಯೂಸ್ ಮಾಡಂಗಿಲ್ಲ. ಆವಾಗಲೇ ರುಬ್ಬಿಸ್ಕೊಂಡಿದ್ವಲ್ಲ ಆ ಮಸಾಲ ಹಾಕ್ಬೇಕು. ಮೆಣಸಿನ್ಕಾಯಿ ಹಂಗೆ ಬಂದ್ಬಿಟ್ಟಿದೆ, ಒಂದೇ ಒಂದು ಚಕ್ಕೆ ಹಂಗೆ ಬಂದಿದೆ. ಎಲ್ಲ ರುಬ್ಬಿಸ್ಕೊಬೇಕು ಗೈಸ್ ಹಂಗೆ.
ಮ್ಯಾರಿನೇಟ್ ಮಾಡ್ಬೇಕಂದ್ರೆ ಫಸ್ಟ್ ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು 400 ತಂದಿರೋದು ಚಿಕನ್ನು ಪೀಸು. ಮಿಕ್ಸ್ ಮಾಡ್ತಾ ಇದ್ದೀನಿ. ಪೀಸ್ ತಗೊಂಡ್ಬರ್ತೀನಿ ರೀ. ಪೀಸ್ ಹಾಕೊತಾ ಇದ್ದೀನಿ ಗೈಸ್. ಪೀಸ್ ಅಷ್ಟು ಹಾಕೊಂಡ್ಬಿಟ್ಟಿದ್ದೀನಿ. ಇವಾಗ ಫುಲ್ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಇನ್ನೊಂಚೂರು ಮೊಸರು ಹಾಕೊಂಡ್ಬಿಡ್ತೀನಿ. ಯಾಕಂದ್ರೆ ಅದು ಮ್ಯಾರಿನೇಟ್ ಆಗ್ಬೇಕಂದ್ರೆ ನೀಟಾಗಿ ಮೊಸರು ಇದೆಲ್ಲ ಇರಬೇಕು. ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಗೈಸ್. ನಾನ್ ವೆಜ್ ಪೀಸ್ ನೀಟಾಗಿ ಮ್ಯಾರಿನೇಟ್ ಆಗಬೇಕು. ಮ್ಯಾರಿನೇಟ್ ಆಗಬೇಕು. ಇದು ಇನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಆಗಬೇಕಿದು. ಪೀಸ್ ಫುಲ್ಲು ಮ್ಯಾರಿನೇಟ್ ಆಗಿದೆ ನೋಡಿ, ನೀಟಾಗಿ ಕಾಣಿಸ್ತಾ ಇರ್ಬೋದು. ಇವಾಗ ಪೀಸನ್ನ ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ ಪೀಸ್ ಬಿಡೋಣ ಬನ್ನಿ. ಕಾದಿರೋ ಎಣ್ಣೆಲಿ ಬಿಡ್ತಾ ಇದ್ದೀನಿ. ಬಿಟ್ಟಾಗಿದೆ, ಬಾಯ್ಲ್ ಆಗಬೇಕು ಗೈಸ್. ನೋಡಿ, ದಿಸ್ ಈಸ್ ಬೆಳ್ಳುಳ್ಳಿ ಕಬಾಬ್. ಬೇಯ್ತಾ ಇದೆ ಗೈಸ್. ನೋಡಿ, ಬಾಯ್ಲ್ ಆಗ್ತಾ ಇದೆ. ಹಂಗೆ ನೋಡ್ತಾ ಇರಿ ಗೈಸ್. ಸಿಂಪಲ್ ರೀತಿ 10 ನಿಮಿಷದಲ್ಲಿ ಮ್ಯಾರಿನೇಟ್ ಮಾಡೋದು, ಎಲ್ಲ ರೆಡಿ ರುಬ್ಬಿಸ್ಕೊಂಡು ಮಾಡ್ಕೊಳ್ಳೋದು. ಬಾಯ್ಲ್ ಆಗ್ತಾ ಇದೆ. ಒಂದ್ಸಲ ಸ್ಟಿರ್ ಮಾಡ್ಬೇಕು ಹಿಂಗೆ. ಪೀಸ್ ಮ್ಯಾರಿನೇಟ್ ಆಗ್ತಾ ಇದೆ. ಪೀಸ್ ಬಾಯ್ಲ್ ಆಗ್ತಾ ಇದೆ ಗೈಸ್. ಮ್ಯಾರಿನೇಟ್ ಅಲ್ಲ, ಸಾರಿ. ಬೆಳ್ಳುಳ್ಳಿ ಕಬಾಬ್. ಇಷ್ಟು
ಇಷ್ಟೇ ಗೈಸ್ ಇದು ರೆಸಿಪಿ ಮಾಡ್ಕೊಂಡೋದು ಆಯಿಲ್ಗೆ ಹಾಕಿ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡು ಡೀಪ್ ಫ್ರೈ ಆಗೋವರೆಗೂ ಬಿಡಬೇಕು. ಅದು ಆಮೇಲೆ ರೆಡಿ ಆಯಿತು ಅಷ್ಟೇ. ಸಿಗೋಣ ಇನ್ನೊಂದು ವಿಡಿಯೋ ಅಲ್ಲಿ. ಅಂಟಿಲ್ ದಟ್ ಲೈಕ್ ಶೇರ್